ಈ ವಿಡಿಯೋನ ಯಾರೆಲ್ಲ ಫೇಸ್ಬುಕ್ ಇಟ್ಕೊಂಡಿರೋರು ನೋಡ್ತಾ ಇದ್ದೀರಾ, ನೀವು ಫೇಸ್ಬುಕ್ ಸರ್ಚ್ ಬಾಕ್ಸಲ್ಲಿ ಏನೇನೆಲ್ಲ ಸರ್ಚ್ ಮಾಡಿದ್ದೀರಾ ಅದೆಲ್ಲವೂ ಕೂಡ ನೀವು ಡಿಲೀಟ್ ಮಾಡಿದ್ರೂ ಕೂಡ ಅದು ಸೇವ್ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಯಾವ ಥರ ಅದನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫೇಸ್ಬುಕ್ ಇಟ್ಕೊಂಡಿರೋರು ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಫಾಲೋ ಮಾಡ್ಕೊಳ್ಳಿ, ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಇವಾಗ ನೀವು ನಿಮ್ಮ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಈ ಥರ ಬರುತ್ತಲ್ವಾ, ಇಲ್ಲಿ ನೀವು ಸರ್ಚ್ ಬಾಕ್ಸ್ ಇದೆ, ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನೀವು ಏನೇನೆಲ್ಲ ಸರ್ಚ್ ಮಾಡಿದ್ದೀರಾ, ಯಾರ್ಯಾರ ಪ್ರೊಫೈಲ್ ಎಲ್ಲ ಸರ್ಚ್ ಮಾಡಿದ್ದೀರಾ ಅದೆಲ್ಲ ನಿಮಗೆ ಇಲ್ಲಿ ಲೀಸ್ಟ್ ತೋರಿಸುತ್ತೆ. ಅದು ನಿಮ್ಗೆ ಗೊತ್ತಿರುತ್ತೆ. ನೀವು ಇಲ್ಲಿ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗಿದೆ ಅಂದ್ಕೊಂಡಿರ್ತೀರಾ, ಅದು ಡಿಲೀಟ್ ಆಗಿರಲ್ಲ, ಅದು ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಪರ್ಮನೆಂಟಾಗಿ ಹಿಂಗೆ ಡಿಲೀಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಾಗ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನಿಮ್ಮೊಂದು ಪ್ರೊಫೈಲ್ ಫೋಟೋ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಈ ಥರ ಓಪನ್ ಆಗಿಬಿಡುತ್ತೆ. ಸೊ ಈ ಥರ ಓಪನ್ ಆದಮೇಲೆ ಸೊ ನೀವು ಇಲ್ಲಿ 3 ಡಾಟೆಡ್ ಲೈನ್ ಇದೆ ಲೆಫ್ಟ್ ಸೈಡಲ್ಲಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಹಾಗೆ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇಲ್ಲಿದೆ, ನೀವು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇದ್ರೊಳಗಡೆ ಇನ್ನೊಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ, ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಅಕೌಂಟ್ ಸೆಂಟರ್ ಅಂತ ಇಲ್ಲಿ ಮೇಲ್ಗಡೆನೆ ತೋರಿಸ್ತದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ಸ್ ಅಂತ ಇಲ್ಲಿ 3ನೇ ಆಪ್ಷನ್ ಇದೆ, ಈ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ಮೇಲೆ ಸೊ ಹಾಗೆ ನೀವು ಇಲ್ಲಿ ಸರ್ಚ್ ಹಿಸ್ಟ್ರಿ ಅಂತ ನೀವು ಇಲ್ಲಿ ನೋಡ್ಬೋದು, ಒಂದು ಆಪ್ಷನ್ ಇದೆ. ಇಲ್ಲಿ 3ನೇ ಆಪ್ಷನ್ನು ಸರ್ಚ್ ಹಿಸ್ಟ್ರಿ ಅಂತ ಇದೆ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಫೇಸ್ಬುಕ್ ಅಂತ ಕಾಣುತ್ತೆ. ಈ ಫೇಸ್ಬುಕ್ದು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನೇನೆಲ್ಲ ಸರ್ಚ್ ಮಾಡಿದ್ದೀರಾ ಅದೆಲ್ಲ ಇಲ್ಲಿ ಬಂದುಬಿಟ್ಟಿರುತ್ತೆ. ನೀವು ನೋಡ್ಬೋದು, ಎಲ್ಲ ಸೇವ್ ಆಗಿ ಕೂತಿರುತ್ತೆ ಇಲ್ಲಿ. ಸೊ ಇದನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಒಂದು ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದರೆ ಒಂದು ಸಲ ಬ್ಯಾಕಿಗೆ ಬಂದರೆ ಇಲ್ಲಿ ನಿಮಗೆ ಈ ಥರ ಕಾಣುತ್ತೆ. ಕೆಳಗಡೆ ಕ್ಲಿಯರ್ ಆಲ್ ಸರ್ಚಸ್ ಅಂತ ಇಲ್ಲಿ ನೀವು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಲಾಸ್ಟ್ ಅವರ್ ಅಂತ ಬರುತ್ತೆ. ಲಾಸ್ಟ್ ಅವರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಈಗ ಲಾಸ್ಟ್ 1 ಗಂಟೆ ಹಿಂದೆ ಏನೇನೆಲ್ಲ ಸರ್ಚ್ ಮಾಡಿದರೆ ಅದು ಮಾತ್ರ ಡಿಲೀಟ್ ಆಗುತ್ತೆ. 2ನೇ ಆಪ್ಷನ್ ಎಸ್ಟರ್ಡೇ ಅಂತ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೆನ್ನೆದು ಮಾತ್ರ ಡಿಲೀಟ್ ಆಗುತ್ತೆ. ನೆನ್ನೆ ಏನೇನು ಸರ್ಚ್ ಮಾಡಿದರೆ ಅದು ಮಾತ್ರ ಡಿಲೀಟ್ ಆಗುತ್ತೆ. ಸೊ ನಿಮಗೆ ಎಲ್ಲ ಡಿಲೀಟ್ ಆಗಬೇಕು, ಇಲ್ಲಿವರೆಗೂ ನಾನು ಫೇಸ್ಬುಕ್ಕಲ್ಲಿ ಏನೇನೆಲ್ಲ ಸರ್ಚ್ ಮಾಡಿದ್ದೀನಿ, ಯಾರು ಪ್ರೊಫೈಲ್ ತೆಗೆದಿದ್ದೀನಿ ಎಲ್ಲ ಡಿಲೀಟ್ ಆಗಬೇಕು ಅಂದರೆ ಇಲ್ಲಿ 3ನೇ ಆಪ್ಷನ್ ಆಲ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಯರ್ ಆಲ್ ಸರ್ಚಸ್ ಅಂತ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಕ್ಲಿಯರಿಂಗ್ ಸರ್ಚಸ್ ಅಂತ ಬರುತ್ತೆ. ವೆಯ್ಟ್ ಮಾಡಿ ಹೋಗೋ ತನಕ. ಈಗ ಕ್ಲಿಯರ್ ಆಗಿರುತ್ತೆ. ಈಗ ನಾನು ಫೇಸ್ಬುಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸರ್ಚ್ ಹಿಸ್ಟ್ರಿ ನೀವು ನೋಡ್ಬೋದು, ನೋ ಸರ್ಚ್ ಹಿಸ್ಟ್ರಿ ಅಂತ ಬರ್ತಾ ಇದೆ. ಸೊ ಈ ರೀತಿ ನೀವು ಡಿಲೀಟ್ ಮಾಡ್ಕೋಬೋದು, ನೀವು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿರೋದು. ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಫಾಲೋ ಮಾಡ್ಕೋಬೇಕಷ್ಟೇ. ಫಾಲೋ ಮಾಡ್ಕೊಂಡ್ರೆ ಡೈಲಿ ವೀಡಿಯೋಸ್ ಸಿಗ್ತವೆ ಗೈಸ್, ನಿಮಗೆ 100% ಮಿಸ್ ಆಗಲ್ಲ ವೀಡಿಯೋಸ್ಗಳು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ. ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ. ನಾನು ಎಲ್ಲರೂ ಕಮೆಂಟು ನೋಡ್ತಾ ಇರ್ತೀನಿ, ರಿಪ್ಲೈನೂ ಕೂಡ ಮಾಡ್ತೀನಿ. ಸಿಗೋಣ. ಲವ್ ಯು ಆಲ್ ಗೈಸ್, ಬಾಯ್.